ಸೂಚನೆ ಕೊಟ್ಟಿದ್ದೀರಿ. ದಿನಾಂಕ 12/12/2025 ಸದನಕ್ಕೆ ನಿಗದಿತ ಸಮಯಕ್ಕೆ ಹಾಜರಾದ ಮಾನ್ಯ ಸದಸ್ಯರುಗಳು, ಇದು 12 ತಾರೀಕು, ಸಿ ಪುಟ್ಟರಂಗ ಶೆಟ್ಟಿ, ಕೆ ಷಡಕ್ಷರಿ, ಎಸ್ ಸುರೇಶ್ ಕುಮಾರ್, ಚನ್ನಬಸಪ್ಪ, ಮಹೇಶ್ ತೆಂಗಿನಕಾಯಿ, ವಿ ಸುನೀಲ್ ಕುಮಾರ್, ಭಾಗೀರಥಿ ಮುರಳಯ್ಯ, ಮಂಜುಳಾ ಎಸ್, ರಾಜೇಶ್ ನಾಯ್ಕ್, ಹ್ಯೂ, ಕೆರಮ್ಮ ಜೆ, ಟಿ ಎಸ್ ಶ್ರೀವಾಸ್ತವ್, ಅಹಿಹುಲೆ ದೂಯನ ಮಹಾಲಿಂಗಪ್ಪ, ಯುಪಿ ಬಣಕರ್, ಎಸ್ ಎನ್ ಸುಬ್ಬರೆಡ್ಡಿ, ಜಿಟಿ ಪಾಟೇಲ್, ಸಿದ್ದು ಸವದಿ, ಟಿಡಿ ರಾಜೇಗೌಡರು, ಎಂಟಿ ಕೃಷ್ಣಪ್ಪ, ಡಾಕ್ಟರ್ ಶಿವರಾಜ್ ಪಾಟೇಲ್, ಮಾನಪ್ಪ ಡಿ ಬಜ್ಜಲ್, ಎ ಕಿರಣ್ ಕುಮಾರ್ ಕೊಡ್ಗಿ, ಯಶ್ಪಾಲ್ ಸ್ವರ್ಣ, ಅಬ್ಬಯ್ಯ ಪ್ರಸಾದ್. ನಿನ್ನೆ 15/12/2025 ಸದನಕ್ಕೆ ನಿಗದಿತ ಸಮಯಕ್ಕೆ ಹಾಜರಾದ ಮಾನ್ಯ ಸದಸ್ಯರು ಕೆ ಷಡಕ್ಷರಿ, ಎಸ್ ಸುರೇಶ್ ಕುಮಾರ್, ಐಹೊಳೆ ದುರ್ಯೋಧನ್ ಮಹಾಲಿಂಗಪ್ಪ, ಟಿ ಎಸ್ ಶ್ರೀವಾಸ್ತವ್, ಪ್ರಭು ಬಿ ಚವ್ಹಾಣ್, ಅಭಯ್ ಪಾಟೇಲ್, ಬಿಜಿ ಗೋವಿಂದಪ್ಪ, ರವಿಕುಮಾರ್ ಗೌಡ, ಎಂ ವೈ ಪಾಟೇಲ್, ಎ ಎಸ್ ಪೊನ್ನಣ್ಣ, ಮಹೇಶ್ ತೆಂಗಿನಕಾಯಿ, ಯು ಬಿ ಬಣಕರ್, ಕರೆಮ್ಮ ಜಿ ನಾಯ್ಕ್, ಲತಾ ಮಲ್ಲಿಕಾರ್ಜುನ್, ಜಿ ಕೆ ವೆಂಕಟೇಶ್ವರರೆಡ್ಡಿ, ಎ ಕಿರಣ್ ಕುಮಾರ್ ಕೊಡ್ಗಿ, ಮಾನೇಶ್ ಶ್ರೀನಿವಾಸ್, ಮಾನಪ್ಪ ಡಿ ವಜ್ಜನ್, ಡಾಕ್ಟರ್ ಅವಿನಾಶ್ ಉಮೇಶ್ ಜಾಧವ್, ನೇಮಿರಾಜ್ ನಾಯ್ಕ್, ನಯನ ಮೋಟಮ್ಮ, ಸಿ ಎನ್ ಬಾಲಕೃಷ್ಣ, ಸಮೃದ್ಧಿ ಮಂಜುನಾಥ್. ಕ್ವಶನ್ ಅವರ ನಂತರ ಅಲ್ಲ ಯಾವುದು ಅದೇ ಸೂಚನೆ ಕೊಟ್ಟಿದ್ದೀನಿ. ಒಂದು ಲಾಂಡ್ ಆರ್ಡರ್ ಬಂದಿಲ್ವಾ? ಅದಿದೆ ಮತ್ತೆ ಕ್ವಶನ್ ಅವ್ರು ಮುಗಿಲಿ. ಮುಗಿದವತ್ತು ಪ್ರಸ್ತಾವ ಮಾಡಬೇಡ. ಕ್ವಶನ್ ಅವ್ರು ಮುಗಿಲಿ. ಅಲ್ಲ ಮಾನ್ಯ ಅಧ್ಯಕ್ಷರೇ, ಈಗ ಸೂಚನೆ ಕೊಟ್ಟಿದ್ದಾರೆ. ಹೌದು, ಕ್ವಶನ್ ಮುಗಿಲಿ. ಅಲ್ಲಲ್ಲ, ಒಂದು ತಾವು ಕೊಟ್ಟಿರೋದ್ರಲ್ಲಿ ಸ್ಪೆಸಿಫಿಕ್ ಆಗಿ ಹೇಳ್ಬಿಟ್ಟಿದ್ದೀರಾ. ವೈಡರ್ ಇದರಲ್ಲಿ ಕ್ವಶನ್ ಮುಗಿಲಿ. ಬಸವನಗೌಡ ತುರ್ವಿಯಾಲ್, ಹೋಮ್ ಸೆಕ್ರೆಟರಿ. ಸಭಾಧ್ಯಕ್ಷರೇ, ಚುಕ್ಕೆ ಗುರುತಿನ ಸಂಖ್ಯೆ 1580 ಮಾನ್ಯ ಗೃಹ ಸಚಿವರನ್ನ ಕೇಳಲಿಕ್ಕೆ ಬಯಸ್ತೇನೆ. ಮಾನ್ಯ ಅಧ್ಯಕ್ಷರೇ, ಉತ್ತರಗಳನ್ನು ಒದಗಿಸಲಾಗಿದೆ. ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಿದ್ದಾರೆ. ಇವತ್ತು ನನ್ನ ಪಾಮನಕಲ್ಲೂರು ಗ್ರಾಮದಲ್ಲಿ ಪೊಲೀಸ್ ಠಾಣೆ ಮಂಜೂರಾತಿಯನ್ನ ಕುರಿತು ನಾನು ತಮ್ಮ ಮುಖಾಂತರ ಗೃಹ ಮಂತ್ರಿಗೆ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಇವತ್ತು ಮಾನ್ವಿ ತಾಲೂಕಿನಲ್ಲಿರ್ತಕ್ಕಂಥ ಕವಿತಾಳ್ ಗ್ರಾಮದಲ್ಲಿ ಇವತ್ತು ಪೊಲೀಸ್ ಸ್ಟೇಷನ್ ಇರೋದ್ರಿಂದ ಇವತ್ತು ಮಸ್ಕಿ ಕ್ಷೇತ್ರ ಇವತ್ತು ಹೊಸದಾಗಿ ಆದ ಮೇಲೆ ಅಲ್ಲಿ 43ರಿಂದ 48 ಹಳ್ಳಿಗಳು ಮಸ್ಕಿ ಕ್ಷೇತ್ರದಲ್ಲಿ ಬರ್ತವೆ. ಅದಕ್ಕಾಗಿ ಪಾಮನಕಲ್ಲೂರು ಗ್ರಾಮದಲ್ಲಿ ಒಂದು ನೂತನವಾದ ಒಂದು ಪೊಲೀಸ್ ಠಾಣೆಯನ್ನು ಕೇಳಿದ್ದೇನೆ. ಇವತ್ತು ಭಾಳ ಅವಶ್ಯಕತೆ ಇದೆ ಅದು. ಯಾಕಂದರೆ ಇವತ್ತು ಬೇರೆ ತಾಲೂಕಿಗೆ ಹೋಗಿ ಇವತ್ತು ಇಲ್ಲಿರ್ತಕ್ಕಂಥ ಹಳ್ಳಿಗಳ ಜನರಿಗೆ ಭಾಳ ಸಮಸ್ಯೆ ಆಗ್ತದೆ. ಎರಡೂ ಕಡೆಗೆ ಕೆಲಸ ಮಾಡಲಿಕ್ಕೆ ಸರಿಯಾಗಿ ಆಗ್ತಿಲ್ಲ ಅನ್ನುವಂಥದ್ದನ್ನು ಒಂದು ಕಡೆ ನಾನು ಅವ್ರ ಗಮನಕ್ಕೆ ತರಲಿಕ್ಕೆ ಮಾನ್ಯ ತಮ್ಮ ಮುಖಾಂತರ ಗೃಹ ಮಂತ್ರಿಗಳ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಅದ್ರ ಜೊತೆಗೆ ತುರುವಾಳ ಪೊಲೀಸ್ ಠಾಣೆಯಲ್ಲಿ ಇವತ್ತು ಈಗಾಗಲೇ ಕಟ್ಟಡವು ಭಾಳ ಹಳೆಯದಾಗಿದ್ದು ಅಲ್ಲಿ ಜಾಗ ಭಾಳ ತೆಗ್ಗು ಪ್ರದೇಶದಲ್ಲಿದ್ದು ಅಲ್ಲಿ ಪೊಲೀಸ್ ಸ್ಟೇಷನ್ನಲ್ಲಿ ಇವತ್ತು 3-4 ಫೀಟ್ ಮಳೆ ಬಂತಂದರೆ ಅಲ್ಲಿ ನೀರು ನಿಲ್ಲುವಂಥ ಒಂದು ಕೆಲಸ ಆಗ್ತದೆ. ಅದಕ್ಕಾಗಿ ಅಲ್ಲಿ ಪೊಲೀಸ್ ಸ್ಟೇಷನನ್ನು ಹೊಸದಾಗಿ ಕಟ್ಟಡವನ್ನು ಕೊಡಲಿಕ್ಕೆ ಅವ್ರ ಗಮನಕ್ಕೆ ತರ್ತಕ್ಕಂಥದ್ದು ಆಗಿದೆ. ಅದ್ರ ಜೊತೆಗೇ ಇವತ್ತು ಅಲ್ಲಿ ವಾಸ ಮಾಡ್ತಕ್ಕಂಥ ಇವತ್ತು ಏನು ಪೊಲೀಸ್ ಇಲಾಖೆಯ ಅಧಿಕಾರಿಗಳಿಗೆ ಗೃಹದ ಒಂದು ವಸತಿ ಗೃಹಗಳ ಬಗ್ಗೆ ಕೂಡ ಕೇಳಿದ್ದೀವಿ. ಅದು ಕೂಡ ಅಲ್ಲಿ ಅವಶ್ಯಕತೆ ಇದೆ. ಅದ್ರ ಜೊತೆಗೆ ಇನ್ನು ಬಳಗಾನೂರು ಒಂದು ಇದರಲ್ಲಿ ಕೂಡ ಪೊಲೀಸ್ ಠಾಣೆಯಲ್ಲಿ ಕೂಡ ಇವತ್ತು ಭಾಳ 1933ರಲ್ಲಿ ಈ ಒಂದು ಪೊಲೀಸ್ ಠಾಣೆ ಮತ್ತು ಗೃಹ ವಸತಿಗಳು ಅಲ್ಲಿ ಮಾಡಿರ್ತಕ್ಕಂಥದ್ದು ಭಾಳ ವರ್ಷಗಳಿಂದ ಅಲ್ಲಿ ಹಳೆಯದಾಗಿರ್ತಕ್ಕಂಥದ್ದು ಭಾಳ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ತಮ್ಮ ಮೂಲಕ ಇವತ್ತು ಮಾನ್ಯ ಗೃಹ ಸಚಿವರಲ್ಲಿ ಕೇಳಲಿಕ್ಕೆ ಬಯಸ್ತೇನೆ. ಆದಷ್ಟು ಶೀಘ್ರವಾಗಿ, ಯಾಕಂದರೆ ಈ ತಾಲೂಕಾದ ನಂತರ ಪೊಲೀಸ್ ಇಲಾಖೆಯವರು ಇವತ್ತೇನು ಅಲ್ಲಿ ವಾಸ ಇರಲಿಕ್ಕೆ ಇರಲಾರ್ದೆ ಇವತ್ತು ಬೆಳಗಾನೂರಿನಿಂದ ಸಿಂಧನೂರಿನಲ್ಲಿ ವಾಸ ಮಾಡ್ತಾರೆ. ಅಲ್ಲಿರ್ತಕ್ಕಂಥ ರಾತ್ರಿ ಟೈಮ್ನಲ್ಲಿ ಏನಾದರೂ ಗಲಾಟೆಗಳಾದರೆ ಅಲ್ಲಿ ಭಾಳಷ್ಟು ತೊಂದರೆಗಳಾಗ್ತವೆ. ಅದಕ್ಕಾಗಿ ನನಗೆ ಈ ಒಂದು 3 ಏನು ಈಗಾಗಲೇ ಉತ್ತರವನ್ನು ಕೊಟ್ಟಿದ್ದಾರೆ, ಅದನ್ನು ನಮ್ಮ ಕ್ಷೇತ್ರದಲ್ಲಿ ಕೊಡ್ತಕ್ಕಂಥ ಕೆಲಸ ಆಗಬೇಕನ್ನುವಂಥದ್ದನ್ನು ಸನ್ಮಾನ್ಯ ಅಧ್ಯಕ್ಷರೇ ತಮ್ಮ ಮುಖಾಂತರ ಇವತ್ತು ಮತ್ತೊಮ್ಮೆ ಗೃಹ ಸಚಿವರಿಗೆ ಕೇಳಲಿಕ್ಕೆ ಬಯಸ್ತೇನೆ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಬಸವನಗೌಡ ತುರುವಿಹಾಳ್ ಅವರು 2-3 ಪ್ರಶ್ನೆಯನ್ನು ಕೇಳಿದ್ದಾರೆ.
ತುರ್ವಿಹಾಳ್ ಪೊಲೀಸ್ ಠಾಣೆ ಕಟ್ಟಡ 2005ರಲ್ಲಿ ಕಟ್ಟಡ ಮಾಡಿದ್ದಾರೆ, ಹೊಸ ಕಟ್ಟಡ ಮಾಡಿ. ಯಾರು ಕಟ್ಟಿದ್ರೋ ಗೊತ್ತಿಲ್ಲ. ಕೇವಲ 20 ವರ್ಷದಲ್ಲಿ ಈಗಾಗಲೇ ಅದು ಶಿಥಿಲ ಆಗಿದೆ ಮತ್ತು ಅದರಲ್ಲೆಲ್ಲ ಮಳೆಗಾಲದಲ್ಲಿ ನೀರು ಒಳಗಡೆ ಬರುತ್ತೆ ಮತ್ತು ಕಟ್ಟಡ ಭಾಳ ವಾಸವಾಗೋಕ್ಕೆ ಯೋಗ್ಯ ಇಲ್ಲ ಅಂತಕ್ಕಂಥ ರೀತಿಯಲ್ಲಿ ಆಗಿದೆ. ಅದನ್ನು ನಾವು ವಿಚಾರ ಮಾಡ್ತೀವಿ, ಎನ್ಕ್ವೈರಿ ಮಾಡ್ತೇವೆ. ಅವರು ಹೊಸದಾಗಿ ಕಟ್ಟಡ ಕಟ್ಟಿಸ್ಕೊಡಿ, ಇದನ್ನು ಕೆಡಬಿಟ್ಟು ಹೊಸದಾಗಿ ಮತ್ತೆ ಕಟ್ಟಡ ಕಟ್ಟಿಸ್ಕೊಡಿ ಅಂತ ಕೇಳಿದ್ದಾರೆ. ಅದನ್ನು ನಾವು ಪರಿಶೀಲನೆ ಮಾಡಿ, ಯಾಕೆಂದರೆ ಅದರಲ್ಲೇ ಇರೋಕ್ಕಾಗೋದಿಲ್ಲ, ಅದಕ್ಕೆ ಬರ್ತಕ್ಕಂಥ ಬಡ್ಜೆಟ್ನಲ್ಲಿ ಅವಕಾಶ ಮಾಡಿಕೊಡೋದಕ್ಕೆ ಅದನ್ನು ಪ್ರಯತ್ನ ಮಾಡ್ತೇನೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ 1933ರಲ್ಲಿ ಪ್ರೀ ಇಂಡಿಪೆಂಡೆನ್ಸ್ ಅಲ್ಲಿ ಅವರು 16 ವಸತಿ ಗೃಹಗಳನ್ನು ಕಟ್ಟಿದ್ದಾರೆ. ಅವಿನ್ನೂ ಯಾವ ಪರಿಸ್ಥಿತಿಯಲ್ಲಿದ್ದಾರೆ, ಅದರಲ್ಲಿ ಇನ್ನೂ ವಾಸವಾಗಿದ್ದಾರೆ, 10 ಕಟ್ಟಡಗಳಲ್ಲಿ ವಾಸವಾಗಿದ್ದಾರೆ. ಅದಕ್ಕೆ ನಾನು ಅವರಿಗೆ ಅಶ್ಯೂರೆನ್ಸ್ ಕೊಡ್ತೀನಿ, ಅವುಗಳನ್ನೆಲ್ಲ ಕೆಡಿಬಿಟ್ಟು ಹೊಸದಾಗಿ ನಾವು ಈ ಪೊಲೀಸ್ ಗೃಹ ಅಂತೇಳಿ ಒಂದು ಯೋಜನೆಯನ್ನು ಇಟ್ಕೊಂಡಿದ್ದೇವೆ. ಈಗಾಗಲೇ ಸುಮಾರು 10,000ಕ್ಕೂ ಹೆಚ್ಚು ಕಟ್ಟಡಗಳನ್ನು ಕಟ್ಟಿದ್ದೇವೆ. ಆ ಕಾರ್ಯಕ್ರಮದ ಅಡಿಯಲ್ಲಿ ನಾನು ಮುಂದಿನ ದಿನಗಳಲ್ಲಿ ಈ ಎಷ್ಟು ಜನರಿಗೆ 16 ವಸತಿಗಳು ಏನಿದೆ ಅದಕ್ಕೆ ಪೊಲೀಸ್ ಗೃಹ ಕಾರ್ಯಕ್ರಮದಲ್ಲಿ ಮಾಡಿಕೊಡ್ತೇನೆ ಅಂತೇಳಿ ಅವರಿಗೆ ಅಶ್ಯೂರೆನ್ಸ್ ಕೊಡ್ತೇನೆ. ಕಡದೊಂಡು ವಿಠಲ್ ದೋಂಡಿ ಬಾ. ಉಪಮುಖ್ಯಮಂತ್ರಿ ಪರವಾಗಿ ರೆವಿನ್ಯೂ ಮಿನಿಸ್ಟರ್. ಸನ್ಮಾನ್ಯ ಅಧ್ಯಕ್ಷರೇ, ರೆವಿನ್ಯೂ ಮಿನಿಸ್ಟರ್ ನಾನು ಉಪಮುಖ್ಯಮಂತ್ರಿ ಅವರಿಗೆ ಉಪಮುಖ್ಯಮಂತ್ರಿ ಬರ್ತಿದ್ದಾರ? ನೆಕ್ಸ್ಟ್ ತಗೊಳ್ತೀನಿ, ಕೂತ್ಕೊಳ್ಳಿ. ಅಧಿಕಾರಿಗಳು ಮನೆ ಮುಗಿ ಬರ್ತಾರೆ, ತಗೊಳ್ತೇನೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.